ಮುಡಾ ಕೇಸ್ನ ವಿಚಾರಣೆ ಇವತ್ತಿನಿಂದ ಆರಂಭ ಆಗ್ತಿರುವಂಥ ತನಿಖೆ ಇವತ್ತಿನಿಂದ ಆರಂಭ ಆಗ್ತಿರುವಂಥ ಸಂದರ್ಭದಲ್ಲಿ ಜೊತೆಗೆ ಉದೇಶ್ ಅವರು ಮತ್ತೆ ಬೆಂಗಳೂರಿಗೆ ಬಂದಿರುವಂಥ ಸಂದರ್ಭದಲ್ಲಿ ಬಿಜೆಪಿ ನಾಯಕರುಗಳ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತು ಆಗ್ತಿರುವಂಥ ರಾಜಕೀಯ ಬೆಳವಣಿಗೆಗಳ ಬಗ್ಗೆನೂ ಕೂಡ ಬಿಜೆಪಿ ನಾಯಕರು ಮಾತಾಡಿದ್ದಾರೆ. ಬನ್ನಿ ಹಾಗಾದರೆ ವಿಜೇಂದ್ರ ಸೇರಿದಂತೆ ಬೇರೆ ಬೇರೆ ನಾಯಕರು ಏನು ಮಾತಾಡಿದ್ದಾರೆ ನೋಡೋಣ. ಮೈಸೂರಿನ ಮೂಡಾ ಹಗರಣ ಎಷ್ಟು ದೊಡ್ಡದು ಆಗ್ಬೋದು, ಮುಖ್ಯಮಂತ್ರಿಗಳ ಒಂದು ಸ್ಥಾನಕ್ಕೆ ಕೂತು ಬರ್ಬೋದು ಅಂತೇಳಿ ಯಾರಿಗೂ ಭರವಸೆ ಇರಲಿಲ್ಲ. ಅದು ನನಗೆ ಭರವಸೆ ಇತ್ತು. ಕಾರಣ ಅಂತೇಳಿದ್ರೆ ಈ ಸರ್ಕಾರ ಬಂದ ಮೇಲೆ ಮೈಸೂರಿನ ಮೂಡಾ ಹಗರಣ ಇರ್ಬೋದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಆಗಿರ್ತಕ್ಕಂಥ ಹಗರಣ ಇರ್ಬೋದು, ಈ ರಾಜ್ಯದ ಜನತೆಗೆ ಅನ್ಯಾಯ ಆಗ್ತದೆ ಕಾಂಗ್ರೆಸ್ ಸರ್ಕಾರದಿಂದ. ನನಗಂತೂ ಸ್ಪಷ್ಟವಾಗಿ ಗೋಚರ ಆಗ್ತಾಯಿದೆ. ರಾಜ್ಯದ ಮುಖ್ಯಮಂತ್ರಿಗಳು ಗೌರವಾನ್ವಿತ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಈಗಾಗಲೇ ಬಂದಾಗಿದೆ. ದಿನಗಳನ್ನು ಎಣಿಸ್ತಾ ಇದ್ದಾರೆ ಅಷ್ಟೇ. ಯಾವ ಸಂದರ್ಭಕ್ಕೂ ರಾಜೀನಾಮೆ ಕೊಡ. ಮೈಸೂರಿನ ಮೂಡಾ ಹಗರಣ ಎಷ್ಟು ದೊಡ್ಡದು ಆಗ್ಬೋದು, ಮುಖ್ಯಮಂತ್ರಿಗಳ ಒಂದು ಸ್ಥಾನಕ್ಕೆ ಕೂತು ಬರ್ಬೋದು ಅಂತೇಳಿ ಯಾರಿಗೂ ಭರವಸೆ ಇರಲಿಲ್ಲ. ಅದು ನನಗೆ ಭರವಸೆ ಇತ್ತು. ಕಾರಣ ಅಂತೇಳಿದ್ರೆ ಈ ಸರ್ಕಾರ ಬಂದ ಮೇಲೆ ಮೈಸೂರಿನ ಮೂಡಾ ಹಗರಣ ಇರ್ಬೋದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಆಗಿರ್ತಕ್ಕಂಥ ಹಗರಣ ಇರ್ಬೋದು, ಈ ರಾಜ್ಯದ ಜನತೆಗೆ ಅನ್ಯಾಯ ಆಗ್ತದೆ ಕಾಂಗ್ರೆಸ್ ಸರ್ಕಾರದಿಂದ. ನನಗಂತೂ ಸ್ಪಷ್ಟವಾಗಿ ಗೋಚರ ಆಗ್ತಾಯಿದೆ. ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯ ವಿರುದ್ಧ ಅಧಿಕಾರಿಗಳು ಯಾವ ರೀತಿ ತನಿಖೆಯನ್ನು ಕೈಗೊಳ್ಳಬಹುದು, ಆರೋಪಿತ ಮುಖ್ಯಮಂತ್ರಿಯನ್ನ ತೀವ್ರವಾದಂತಹ ವಿಚಾರಣೆಗೆ ಒಳಪಡಿಸುವಂತಹ ಧೈರ್ಯ ಪೊಲೀಸ್ ಅಧಿಕಾರಿಗಳಿಗೆ ಇದೆಯಾ? ನಂಬರ್ 1. ನಂಬರ್ 2, ಮಾನ್ಯ ಮುಖ್ಯಮಂತ್ರಿಗಳು ನನ್ನ ವಿರುದ್ಧ ಈ ಪ್ರಕರಣ CBI ಅಥವಾ ಲೋಕಾಯುಕ್ತಕ್ಕೆ ಹೋಗತ್ತೆ ಅನ್ನೋದನ್ನು ಮೊದಲೇ ಗ್ರಹಿಸಿದ್ರು. ಹಾಗಾಗಿ ತಮ್ಮನ್ನ ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಆ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಂಡ್ರು. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಬೆಳಗಿನಿಂದ ಆಗ್ತಿರುವಂತಹ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಅವ್ರ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಪ್ರಮೋದ್, ಭಾಳ ಗಮನಿಸಬೇಕಾದಂಥ ಸಂಗತಿ ನಾವು ನೋಡ್ತಾ ಇದ್ದೀವಿ. ಬೆಳಗ್ಗೆನೇ ಯಾರ್ಯಾರನ್ನು ಭೇಟಿ ಮಾಡಿದ್ರು, ಏನು ಎತ್ತ ಅಂತ. ಯಾಕೆಂದರೆ ಒಂದು ಕಡೆಗೆ ಪರಮೇಶ್ವರ್ ಅವ್ರನ್ನ ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ. ಹೊರಗಡೆ ಬಂದಾದಮೇಲೆ ನಾವು 136 ಜನ ಬಹಳ ಒಗ್ಗಟ್ಟಾಗಿದ್ದೀವಿ ಎನ್ನುವಂಥ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ದಾರೆ. ನಂಬರ್ 1. ಅದಾಗ್ತಿದ್ದಂಗೆನೇ ಪರಮೇಶ್ವರ್ ಅವರಿಗೆ ಕಾವೇರಿಯಿಂದ ಬಲಾವ್ ಬಂತು. ಅವರು ಕಾವೇರಿಗೆ ಬಂದರು. ಮುಖ್ಯಮಂತ್ರಿಗಳು ಅವ್ರ ಜೊತೆಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಅಲ್ಲಿಂದ ಈಗ KPCC ಕಚೇರಿಗೆ ಬಂದಿದ್ದಾರೆ. ನಂಬರ್ 2, ಜೊತೆಗೆ ನೋಡಿದ್ರೆ ಮುಖ್ಯಮಂತ್ರಿಗಳು ಇವತ್ತಿನ ಹಲವಾರು ಕಾರ್ಯಕ್ರಮಗಳು ಇನ್ಕ್ಲೂಡಿಂಗ್ ಅಕ್ಷಯ ಪಾತ್ರೆ ಆ ಕಾರ್ಯಕ್ರಮವನ್ನು ಅವರು ರದ್ದುಗೊಳಿಸಿದ್ದಾರೆ. ನಿರಂತರವಾದಂಥ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಅನ್ನುವಂಥ ಮಾತು ಏನೇನು ನಡೀತಾ ಇದೆ? ರಂಗನಾಥ್, ಇವತ್ತು ಮುಖ್ಯವಾಗಿ DCM ಹಾಗೂ ಪರಮೇಶ್ವರ್ ಅವರ ಭೇಟಿಯಿಂದ ಸಹಜವಾಗಿ ಸಾಕಷ್ಟು ಲೆಕ್ಕಾಚಾರಗಳಿಗೆ ಕಾರಣವಾಗ್ತಾ ಇದೆ. ಅಫ್ಕೋರ್ಸ್ ಈಗ ಭೇಟಿಯ ಬಳಿಕ DCM ಇರ್ಬೋದು ಅಥವಾ ಪರಮೇಶ್ವರ್ ಅವರು ಏನೇ ಹೇಳಿರ್ಬೋದು, ಇದು ರಾಜಕೀಯ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳ ಯೋಜನೆಯ ವಿಚಾರ, ಪ್ರಮುಖವಾಗಿ ತುಮಕೂರಿಗೆ ಕುಡಿಯೋ ನೀರಿನ ಯೋಜನೆ ವಿಚಾರ ಅಂತ. ಅಫ್ಕೋರ್ಸ್ ಅದೆಲ್ಲವೂ ಕೂಡ ಇದ್ದೇ ಇರುತ್ತೆ. ಆದರೆ ಈಗ ಆಗ್ತಾ ಇರುವಂಥ ರಾಜಕೀಯ ಬೆಳವಣಿಗೆ, ರಾಜಕೀಯ ಪರಿಸ್ಥಿತಿಗಳ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಇವರಿಬ್ಬರ ಭೇಟಿಯಲ್ಲಿ ರಾಜ್ಯ ರಾಜಕೀಯದ ಚರ್ಚೆ, ಮುಖ್ಯಮಂತ್ರಿಯ ಚರ್ಚೆ ಸೇರಿದಂತೆ ಹಲವಾರು ಪಕ್ಷದ ಒಳಗಿನ ಅನೇಕ ಬೆಳವಣಿಗೆಗಳು ಖಂಡಿತವಾಗ್ಲೂ ಚರ್ಚೆ ಆಗಿದೆ. ಅದರಲ್ಲಿ ಯಾವುದೇ ರೀತಿ ಅಂತ ಅನುಮಾನ ಬೇಡ. ಅಫ್ಕೋರ್ಸ್ ಮೇಲ್ನೋಟಕ್ಕೆ ಮಾಧ್ಯಮದವರಿಗೆ ಅಥವಾ ಸಾರ್ವಜನಿಕ ವಲಯದಲ್ಲಿ ಸಂದೇಶ ರವಾನೆ ಮಾಡುವಂಥ ನಿಟ್ಟಿನಲ್ಲಿ ಬೇರೆ ಬೇರೆ ಮಾತುಗಳನ್ನು ಆಡ್ಬೋದು. ಒಂದು, ಈಗಾಗಲೇ ರಾಜಕೀಯ ಲೆಕ್ಕಾಚಾರಗಳು ಸಹಜವಾಗಿಯೇ ನಡೀತಾ ಇದೆ. ಅಫ್ಕೋರ್ಸ್ ಈಗಾಗಲೇ ಬದಲಾವಣೆ ಇವತ್ತೇ ಆಗೇ ಬಿಡ್ತು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆಗುವಂಥ ಬದಲಾವಣೆಗೆ ಎಲ್ಲವೂ ತಯಾರಾಗಿದೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ತಯಾರಾದರೆ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ ಕೂತ್ಕೋಬೇಕು, ಯಾರಿಗೆ ಪ್ರಮುಖವಾದಂಥ ಕುರ್ಚಿ ಬೇಕು, ಇದ್ರ ಬಗ್ಗೆ ಕೂಡ ಕಾಂಗ್ರೆಸ್ ಮನೆ ಒಳಗೆ ದೊಡ್ಡ ಚರ್ಚೆ ನಡೀತಾ ಇದೆ. ಹೀಗಾಗಿ ಈ ಕುರ್ಚಿ ಆಟ ಏನಿದೆ, ಪ್ರಮುಖವಾಗಿ ಮುಖ್ಯಮಂತ್ರಿಯ ರೇಸ್ ಹಿಂದೆ ಎಲ್ಲೋ ಒಂದು ಕಡೆಗೆ ತೆರೆಮರೆಯಲ್ಲಿ ಈಗಾಗಲೇ ಆರಂಭವಾಗಿದೆ. ಇವತ್ತು ಆಗೇ ಬಿಡುತ್ತೋ ಅಥವಾ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟೇ ಬಿಡ್ತಾರೆ ಅನ್ನುವಂಥದ್ದಲ್ಲ, ಆದರೆ ಅದಕ್ಕೆ ತಯಾರಾಗುವಂಥ ಲೆಕ್ಕಾಚಾರಗಳು ನಡೀತಾ ಇದೆ. ಎಲ್ಲರೂ ಕೂಡ ಪ್ರಮುಖವಾಗಿ DK ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನಲ್ಲಿ ಯಾರ್ಯಾರು CM ರೇಸಲ್ಲಿ ಇದ್ದಾರೆ, ಇನ್ಕ್ಲೂಡಿಂಗ್ ಪರಮೇಶ್ವರ್ ಸೇರಿದಂತೆ ಬೇರೆ ಬೇರೆ ಯಾರಿದ್ದಾರೆ, ಅವರೆಲ್ಲರೂ ಕೂಡ ಅವ್ರದ್ದೇ ಆದಂಥ ಪಾತ್ರವನ್ನು, ಅವ್ರದ್ದೇ ಆದಂಥ ಲೆಕ್ಕಾಚಾರವನ್ನು, ಅವ್ರದ್ದೇ ಆದಂಥ ತಂತ್ರಗಾರಿಕೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಪರಮೇಶ್ವರ್ ಹಾಗೂ DCM DK ಶಿವಕುಮಾರ್ ಅವರ ಭೇಟಿ ಏನಿದೆ
ಈ ರಾಜಕೀಯ ಲೆಕ್ಕಾಚಾರಗಳ ಸಮೀಕರಣದಲ್ಲಿ ಹೊಸ ಒಂದು ಆಯಾಮ ಸಿಕ್ಕಿದೆ ಅಂತ ಹೇಳ್ಬೋದು ರಂಗನಾಥ್. ಯಾಕೆಂದರೆ ಅಫ್ಕೋರ್ಸ್ ಈಗಾಗಲೇ ಇಬ್ಬರೂ ಕೂಡ ರೇಸಲ್ಲಿದ್ದಂಥ ಸಂದರ್ಭದಲ್ಲಿ ಏನು ಮಾತುಕತೆ ಆಗುತ್ತೆ ಅವರೊಬ್ಬರ ನಡುವೆ ಅಂತ. ಆ ಲೆಕ್ಕಾಚಾರಗಳು ಮುಂದಿನ ದಿನಗಳಲ್ಲಿ ಅಂದರೆ ಮುಂದೆ ಆಗುವಂಥ ಬೆಳವಣಿಗೆಗಳ ಮೇಲೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿ ಅಂತ. ಒಂದಂತೂ ಸತ್ಯ, ಈಗಾಗಲೇ CM ರೇಸ್ ಇದ್ದರೂ ಕೂಡ ಒಬ್ಬರ ವಿಶ್ವಾಸವನ್ನು ಪಡೆಯುವಂಥ ನಿಟ್ಟಿನಲ್ಲಿ, ಜೊತೆಗೆ ಆಗುವಂಥ ಬೆಳವಣಿಗೆಗಳಿಗೆ ಬೆಂಬಲವನ್ನು ಕೋರುವಂಥ ನಿಟ್ಟಿನಲ್ಲಿ ಮಾತುಕತೆ ಆಗಿರುವಂಥ ಸಾಧ್ಯತೆ ಇರುತ್ತೆ. ಈ ನಿಟ್ಟಿನಲ್ಲಿ ಇವತ್ತಿನ ಇವರಿಬ್ಬರ ಬೆಳವಣಿಗೆ ಇದೆ ಖಂಡಿತವಾಗ್ಲೂ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ರಂಗನಾಥ್. ಓಕೆ, ಧನ್ಯವಾದ ಪ್ರಮೋದ್ ತಮ್ಮೆಲ್ಲ ಮಾಹಿತಿಗೆ.